ದಾವಣಗೆರೆಯ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಶಾಂತಿ ಕದಡುವಂತಹ ಕೆಲಸವನ್ನ ಮಾಡಲಾಗಿದೆ. ಯಾವ ಜಾಗದಲ್ಲಿ ಹಿಂದೆ ಕಲ್ಲು ತೂರಾಟವನ್ನ ನಡೆಸಿದ್ರೋ ಅದೇ ಜಾಗದಲ್ಲಿ ಈಗ ಫ್ಲೆಕ್ಸ್ ವಿಚಾರವಾಗಿ ಗಲಾಟೆ ಆಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಆಕ್ಷೇಪಾರ್ಹ ಫ್ಲೆಕ್ಸ್ ತೆರವು ವೇಳೆ ಗಲಾಟೆ ಗದ್ದಲ. ಪೊಲೀಸರು ಯುವಕರ ಮಧ್ಯೆ ತಳ್ಳಾಟ ನೂಕಾಟ. ದಾವಣಗೆರೆ ನಗರದ ಮಟ್ಟಿಕಲ್ಲು ಏರಿಯಾದಲ್ಲಿ ಆಕ್ಷೇಪಾರ್ಹ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಆಗಿದೆ. ಗಣೇಶ ಹಬ್ಬದ ಪ್ರಯುಕ್ತ ಅಳವಡಿಸಿರುವ ಫ್ಲೆಕ್ಸ್ ಒಂದು ವಿವಾದ ಹುಟ್ಟುಹಾಕಿದ್ದು, ಪೊಲೀಸರು ತೆರವುಗೊಳಿಸೋಕೆ ಮುಂದಾದಾಗ ಹಿಂದೂಪರ ಸಂಘಟನೆಯವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ನನ್ನ ಕೊಲ್ಲುವ ಫ್ಲೆಕ್ಸ್ ವಿಚಾರಕ್ಕೆ ದೊಡ್ಡ ಗಲಾಟೆನೇ ಆಯಿತು. ಕೆಲ ಹೊತ್ತು ವಾಗ್ವಾದ, ತಳ್ಳಾಟ ನೂಕಾಟವೂ ನಡೆಯಿತು. ದಾವಣಗೆರೆ ನಗರದ ಮಟ್ಟಿಕಲ್ನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಅದರಲ್ಲಿ ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ನನ್ನ ಕೊಲ್ಲುವ ದೃಶ್ಯಾವಳಿ ಹೊಂದಿದ ಫ್ಲೆಕ್ಸ್ ಅನ್ನ ಪೊಲೀಸರು ತೆರವುಗೊಳಿಸೋಕೆ ಮುಂದಾದಾಗ ಹಿಂದೂಪರ ಸಂಘಟನೆಯವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆಗ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ಉಂಟಾಗಿದ್ದು, ಫ್ಲೆಕ್ಸ್ ತೆರವಿಗೆ ಗಡುವು ನೀಡಿದ್ರು. ತನ್ನ ಚಾಣಾಕ್ಷತನದಿಂದ ವಧೆಗೈದಿರ್ತಕ್ಕಂತಹ ಔರಂಗಜೇಬನ ದಂಡನಾಯಕನಾಗಿರ್ತಕ್ಕಂತಹ ಅಫ್ಜಲ್ ಖಾನನ ವಧೆಯ ಸ್ವರೂಪದ ಬ್ಯಾನರ್ ಅನ್ನ ಇರಬಹುದು, ವೀರ ಸಾವರ್ಕರ್ ಬ್ಯಾನರ್ ಇರಬಹುದು, ಹಾಕ್ತಕ್ಕಂಥದ್ದು ಪದ್ಧತಿ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತೇಳಿ ಫೋಟೋವನ್ನ ಕಳಿಸಿದ್ರು ಅಂತೇಳಿ ಅದನ್ನ ಬಿಚ್ಚಬೇಕು ಅಂತೇಳಿ ಬಂದ್ರು. ಆದ್ರೆ ಅಫ್ಜಲ್ ಖಾನನ ವಧೆಯನ್ನ ಮಾಡಿರೋದು ಸತ್ಯ. ಯುವಕರಿಗೆ ಈ ದೇಶದ ನೈಜ ಇತಿಹಾಸವನ್ನ ನಾವು ತಿಳಿಸಿಕೊಡಬೇಕು. ಆ ಬ್ಯಾನರ್ ಅನ್ನೇ ವಿರೋಧ ಮಾಡೋದಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರದು. ಇನ್ನು ಮಟ್ಟಿಕಲ್ ಬೇತೂರು ರಸ್ತೆ ಅತಿ ಸೂಕ್ಷ್ಮ ಪ್ರದೇಶಗಳಾಗಿದ್ದು, ಕಳೆದ ವರ್ಷ ಇದೇ ಸ್ಥಳದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿತ್ತು. ಈಗ ಆ ರೀತಿಯ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಈ ರೀತಿಯ ಆಕ್ಷೇಪಾರ್ಹ ಫ್ಲೆಕ್ಸ್ ಅಳವಡಿಕೆ ಮಾಡುವುದು ಸರಿಯಲ್ಲ ಅಂತ ಪೊಲೀಸರು ಹಿಂದೂ ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ನಗರದಲ್ಲಿರುವ ಟಿಪ್ಪು ಸುಲ್ತಾನ್ ಹಾಗೂ ಔರಂಗಜೇಬ್ನ ಫ್ಲೆಕ್ಸ್ಗಳನ್ನು ತೆರವು ಮಾಡಿ ಅಂತ ಹಿಂದೂ ಪರ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಅಫ್ಜಲ್ ಖಾನ್ ಮತ್ತೆ ಶಿವಾಜಿ ಮಹಾರಾಜರು ಅಫ್ಜಲ್ ಅನ್ನು ಹತ್ಯೆ ಮಾಡಿದಂತ ಒಂದು ಫ್ಲೆಕ್ಸ್ ಇದೆ, ಅದನ್ನ ತೆಗಿಬೇಕು, ಪ್ರಚೋದನೆ ಆಗುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ, ಅದು ಇತಿಹಾಸವನ್ನ ತಿಳಿದೋನೆ ಇತಿಹಾಸವನ್ನ ಕಟ್ಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಈ ರೀತಿಯ ಫ್ಲೆಕ್ಸ್ಗಳನ್ನ ಸಾವರ್ಕರ್ದ ಹಾಕಿರ್ತೀವಿ, ಶಿವಾಜಿ ಮಹಾರಾಜರು ಹಾಕಿರ್ತೀವಿ, ತಿಲಕರದ ಹಾಕಿರ್ತೀವಿ. ಆ ಎಲ್ಲ ಮಹಾತ್ಮರ ಇತಿಹಾಸವನ್ನ ತಿಳಿಸೋಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ಜಿಲ್ಲಾಡಳಿತ ಒಂದು ಕಣ್ಣಿಗೆ ಸುಣ್ಣ ಹಾಕೋದು, ಒಂದು ಕಣ್ಣಿಗೆ ಬೆಣ್ಣೆ ಹಾಕೋದನ್ನ ಸಮಾಜ ಸಹಿಸೋದಿಲ್ಲ. ಈಗೇನು ಫ್ಲೆಕ್ಸ್ ಹಾಕಿದ್ದೇವೆ, ಇದನ್ನು ತೆಗೆಯುವಂಥ ಪ್ರಶ್ನೆನೇ ಇಲ್ಲ. ಇದನ್ನು ತೆಗಿಬೇಕು ಅಂತಂದ್ರೆ ಬೇರೆ ಬೇರೆ ಸಮಾಜದ ಟಿಪ್ಪು ಸುಲ್ತಾನ್ನ ಏನು ಫ್ಲೆಕ್ಸ್ಗಳಿದಾವೆ ಅವೆಲ್ಲವೂ ತೆಗಿಬೇಕು. ಅದನ್ನ ತೆಗೆದಾಗ ಮಾತ್ರ ಇದನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.